ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಯೂಟ್ಯೂಬ್ ಚಾನಲ್. ಗೈಸ್, ಯಾರೆಲ್ಲ ಈ ಬಿಸ್ನೆಸ್ ವಾಟ್ಸಪ್ ಮತ್ತು ಈ ನಾರ್ಮಲ್ ವಾಟ್ಸಪ್ ಅನ್ನೋದು ಯೂಸ್ ಮಾಡೋದೇ ಪ್ರತಿಯೊಬ್ಬರು ಕೂಡ ಯೂಸ್ ಮಾಡ್ತಾರೆ. ಆದರೆ ಈಗ ರೀಸೆಂಟಾಗಿ ಏನಾಗಿದೆ, ಅವರೊಂದು ಮೊಬೈಲಲ್ಲಿ ವಾಟ್ಸಪ್ ಇನ್ಸ್ಟಾಲ್ ಮಾಡ್ಕೊಂಡು ಈ ಬಿಸ್ನೆಸ್ ಆಗಿರ್ಬೋದು, ನಾರ್ಮಲ್ ವಾಟ್ಸಪ್ ಆಗಿರ್ಬೋದು ಇನ್ಸ್ಟಾಲ್ ಮಾಡ್ಕೊಂಡು ಅವರೊಂದು ಮೊಬೈಲ್ ನಂಬರ್ ಮೂಲಕ ಲಾಗಿನ್ ಆಗ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಮ್ಯಾಕ್ಸಿಮಮ್ ಈ ಒಂದು ಪ್ರಾಬ್ಲಮ್ ಬರ್ತದೆ. ಏನಪ್ಪ ಪ್ರಾಬ್ಲಮ್ ಅಂದರೆ, ನಿಮ್ಮ ಒಂದು ಮೊಬೈಲ್ ನಂಬರ್ ನಾವು ಬ್ಯಾನ್ ಮಾಡಿದ್ದೀವಿ ಅಂತ ಬಂದ್ಬಿಟ್ಟು ಈ ರೀತಿ ಒಂದು ಪ್ರಾಬ್ಲಮ್ ಆಗ್ತದೆ. ಈ ರೀತಿ ಪ್ರಾಬ್ಲಮ್ ಬರೋ ಕಾರಣದಿಂದ ಪ್ರತಿಯೊಬ್ಬರು ಕೂಡ ತುಂಬ ಜನ ವಾಟ್ಸಪ್ ಯೂಸರ್ಸು ತುಂಬ ಭಯನೂ ಪಟ್ಟಿದ್ದಾರೆ. ಯಾಕೆ ನಮ್ಮೊಂದು ವಾಟ್ಸಪ್ ನಂಬರ್ ಬ್ಯಾನ್ ಆಯಿತು, ನಾವೇನು ತಪ್ಪು ಮಾಡಿದ್ವಿ ಅಂತ ತುಂಬ ಜನ ಬೇಜಾರಾಗಿದ್ದಾರೆ. ಏನೂ ಇಲ್ಲ, ತುಂಬ ಸಿಂಪಲ್. ನಾನು ನಿಮಗೆ ಈ ರೀತಿ ನಿಮ್ಮೊಂದು ವಾಟ್ಸಪ್ ನಂಬರ್ ಬ್ಯಾನ್ ಆದಂಥ ವಾಟ್ಸಪ್ ನಂಬರ್, ಈ ಬಿಸ್ನೆಸ್ ವಾಟ್ಸಪ್ ಆಗಿರ್ಬೋದು, ನಾರ್ಮಲ್ ವಾಟ್ಸಪ್ ಆಗಿರ್ಬೋದು, ನಿಮ್ಮೊಂದು ಮೊಬೈಲ್ ನಂಬರ್ ಏನಾದರೂ ಬ್ಯಾನ್ ಆಗಿದ್ರೆ ಅದನ್ನು ಯಾವ ರೀತಿ ಅನ್ಬ್ಯಾನ್ ಮಾಡೋದು ಅಂತ ನನಗೆ ಈ ಒಂದು ಸಂಪೂರ್ಣವಾಗಿ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದಲ್ಲ ಎರಡಲ್ಲ, ಟೋಟಲಿ ಉಂಟು 4 ಸ್ಟೆಪ್ಸ್. ಈ 4 ಸ್ಟೆಪ್ಸಿಂದ ಆರಾಮಾಗಿ ಈಸಿಯಾಗಿ ನೀವು ನಿಮ್ಮೊಂದು ವಾಟ್ಸಪ್ ನಂಬರ್ ಬ್ಯಾನ್ ಆದ ವಾಟ್ಸಪ್ ನಂಬರ್ ನೀವು ಬ್ಯಾನ್ ಮಾಡ್ಕೊಳ್ಬೋದು. ಮತ್ತು ಅದ್ರ ಜೊತೆಗೆ ನಿಮ್ಮೊಂದು ವಾಟ್ಸಪ್ ನೀವು ಯಾವೊಂದು ಮಿಸ್ಟೇಕ್ ಮಾಡಿದರೆ ನಿಮ್ಮೊಂದು ವಾಟ್ಸಪ್ ಬ್ಯಾನ್ ಆಗುತ್ತೆ. ನೀವು ಯಾವೊಂದು ಮಿಸ್ಟೇಕ್ ಮಾಡಬಾರ್ದು ಅದನ್ನು ಕೂಡ ನಾನು ಈ ಒಂದು ಸಂಪೂರ್ಣ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋದು ಮುಂಚೆ ಮತ್ತೊಮ್ಮೆ ಎಲ್ಲರಿಗೂ ಯಾರೆಲ್ಲ ನಿಮ್ಮೊಂದು ವಾಟ್ಸಪ್ ನಂಬರ್ ಬ್ಯಾನ್ ಆಗಿದೆ ಅಂತ ತುಂಬ ಜನ ಬೇಜಾರಾಗಿ ಹೊಸ ಮೊಬೈಲ್ ತೊಗೊಂಡು ಮಾಡ್ತಿದ್ದಾರೆ. ಆದ್ರೆ ಬಟ್ ಅವ್ರ ಮೊಬೈಲ್ ನಂಬರ್ ಹಾಕಿದ್ರೆ ಲಾಗಿನ್ ಆಗ್ತಾಯಿಲ್ಲ, ಯಾಕಂದರೆ ನಿಮ್ಮ ವಾಟ್ಸಪ್ ನಂಬರ್ ಬ್ಯಾನ್ ಆಗಿದೆ. ಪ್ರತಿಯೊಬ್ಬರು ಯಾವುದೇ ಕಾರಣಕ್ಕೂ ವಿಡಿಯೋ ಸ್ಕಿಪ್ ಅಂದರೆ ಈ ಒಂದು ವಿಡಿಯೋ ಸ್ಕಿಪ್ ಮಾಡಬೇಡಿ. ಏನಾದರೂ ಒಂದು ವಿಡಿಯೋ ಸ್ಕಿಪ್ ಮಾಡಿದ್ರೆ ನಿಮ್ಮೊಂದು ವಾಟ್ಸಪ್ನ ಅಂದರೆ ನಿಮ್ಮೊಂದು ಮೊಬೈಲ್ ನಂಬರ್ ಪರ್ಮನೆಂಟಾಗಿ ಬ್ಯಾನ್ ಆಗ್ಬೋದು. ಜೀವನ ಪೂರ್ತಿ ನೀವು ವಾಟ್ಸಪ್ ಯೂಸ್ ಮಾಡೋಕ್ಕಾಗಲ್ಲ. ಹಾಗಾದರೆ ನೀವು ಆ ರೀತಿ ಪ್ರಾಬ್ಲಮ್ ಆಗಬಾರ್ದು ಅಂದರೆ ನೀವು ಏನು ಮಾಡಬೇಕು, ಈ ಒಂದು ವಿಡಿಯೋ ನೋಡಲೇಬೇಕಂದ್ರೆ ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಯಾರು ಅಂತಾರೆ ಪ್ಲೀಸ್ ಕರ್ಸಂಬಿಸ್ಬೇಕು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಟನ್ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಸ್ವಲ್ಪ ಮುಂದೆ ಬನ್ನಿ. ಏನಪ್ಪ ಅಂದರೆ ಸದ್ಯದಲ್ಲಿ 100K ಸಬ್ಸ್ಕ್ರೈಬ್ ಆಗುತ್ತೆ, ರೀಚ್ ಮಾಡಲ್ಲ, ಮಾಡಿ ಬೇಗ ಅಂತ ಆಯ್ತಾ. ಇವತ್ತು ನನ್ನ ವಿಡಿಯೋ ಸ್ಟಾರ್ಟ್ ಬನ್ನಿ. ನಾನು ನಿಮಗೆಲ್ಲ ಮೊದಲೇ ಬಂದ್ಬಿಟ್ಟು ಎಲ್ಲ ನಮ್ಮ ಈ ವಾಟ್ಸಪ್ ಯೂಸರ್ಸ್ಗೆ ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಅವರೊಂದು ವಾಟ್ಸಪ್ ನಂಬರ್ ಬ್ಯಾನ್ ಆಗಿಬಿಡ್ತು. ಅದರಿಂದ ಅವ್ರು ಯಾವುದೊಂದು ವಾಟ್ಸಪ್ ಈ ಬಿಸ್ನೆಸ್ ವಾಟ್ಸಪ್ ಆಗಿರೋ ನಾರ್ಮಲ್ ವಾಟ್ಸಪ್ ಇನ್ಸ್ಟಾಲ್ ಮಾಡ್ಕೊಂಡು ಅದರಲ್ಲಿ ಲಾಗಿನ್ ಆಗ್ಬೇಕಾರೆ ಲಾಗಿನ್ ಆಗಲ್ಲ. ಯಾಕಂದರೆ ಅವ್ರಿಗೆ ಎಲ್ಲರೂ ಕೂಡ ಈ ರೀತಿ ಪ್ರಾಬ್ಲಮ್ ಬರುತ್ತೆ. ಏನು ಪ್ರಾಬ್ಲಮ್ ಬರುತ್ತೆ, ನಿಮ್ಮೊಂದು ವಾಟ್ಸಪ್ ನಂಬರನ್ನು ನಾವು ಪರ್ಮನೆಂಟ್ ಅಂದರೆ ನಿಮ್ಮೊಂದು ವಾಟ್ಸಪ್ ನಂಬರ್ ಬ್ಯಾನ್ ಮಾಡಿದ್ವಿ, ನೀವು ಲಾಗಿನ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಬಂದ್ಬಿಟ್ಟು ಈ ರೀತಿ ನೋಟಿಫಿಕೇಶನ್ ಬರುತ್ತೆ. ಇದರಿಂದ ಅವ್ರ ವಾಟ್ಸಪ್ ನಂಬರನ್ನು ಲಾಗಿನ್ ಮಾಡೋಕ್ಕಾಗಲ್ಲ. ಮೇನ್ ಇಂಪಾರ್ಟೆಂಟ್ ನೀವೆಲ್ಲ ಕ್ಲಿಯರ್ಗೆ ಅರ್ಥ ಮಾಡ್ಕೊಳ್ಬೇಕು. ಏನಪ್ಪ ಅಂದರೆ ನೀವು ಒಂದು ವಾಟ್ಸಪ್ ನಂಬರು ಇದು ಯಾವೊಂದು ಕಾರಣಕ್ಕೋಸ್ಕರ ಬ್ಯಾನ್ ಆಗುತ್ತೆ, ಯಾವೊಂದು ಮಿಸ್ಟೇಕ್ ಮಾಡಿದರೆ ನಮ್ಮೊಂದು ವಾಟ್ಸಪ್ ನಂಬರ್ ಬ್ಯಾನ್ ಆಗುತ್ತೆ. ಇದು ತುಂಬ ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಳಿ. ಇನ್ನು ತುಂಬ ಜನ ಅನ್ಬೋದು, ಬ್ರದರ್ ನಮ್ಮ ವಾಟ್ಸಪ್ ನಂಬರ್ ಬ್ಯಾನ್ ಆಗಿಲ್ಲ ಅಂತ. ನೀವು ಕೂಡ ಇದು ತಪ್ಪು ಮಾಡಿದರೆ ನಿಮ್ಮ ವಾಟ್ಸಪ್ ನಂಬರ್ ಕೂಡ ಬ್ಯಾನ್ ಆಗ್ಬೋದು. ಏನಪ್ಪ ಮೊದಲೇ ಮಿಸ್ಟೇಕ್ ನೋಟು ಯಾವುದೇ ಕಾರಣಕ್ಕೂ ಮಾಡೋಕ್ಕೋಗ್ಬೇಡಿ. ಏನಪ್ಪ, ನೀವು ಏನಾದರೂ ಈ GB ವಾಟ್ಸಪ್ ಮತ್ತು ಈ FM ವಾಟ್ಸಪ್ಪು ಮತ್ತು ಈ ರೀತಿ ಕೆಲವೊಂದಷ್ಟು ತರಪಟ್ಟಿ ವೆಬ್ಸೈಟ್ಗಳು ಅಂದರೆ ವಾಟ್ಸಪ್ಗಳಿದೆ, ಅದು ಏನಾದರೂ ಯೂಸ್ ಮಾಡ್ತಾ ಇದ್ರೆ ದಯವಿಟ್ಟು ಈಗಲೇ ಡಿಲೀಟ್ ಮಾಡಿ. ಇಲ್ಲ ಅಂದರೆ ನಿಮ್ಮೊಂದು ವಾಟ್ಸಪ್ ಅಂದ್ರೆ ನಿಮ್ಮ ಮೊಬೈಲ್ ನಂಬರ್ ಪರ್ಮನೆಂಟಾಗಿ ಕೂಡ ಬ್ಯಾನ್ ಆಗ್ಬೋದು. ಇದು ಅರ್ಥ ಮಾಡ್ಕೊಳ್ಳಿ. ಇದು ಬಂದ್ಬಿಟ್ಟು ಮೊದಲನೇ ಅಂದರೆ ತುಂಬ ಜನ ಮಾಡ್ತಾ ಇರ್ತಾರೆ ಮಿಸ್ಟೇಕು. ಯಾಕಂದರೆ ಈ ನಾರ್ಮಲ್ ವಾಟ್ಸಪ್ಗಿಂತ ಈ GB ವಾಟ್ಸಪ್ ಈ ರೀತಿ ಇದರಲ್ಲಿ ಕೆಲವೊಂದಿಷ್ಟು ಫೀಚರ್ಸ್ ಸಿಗುತ್ತೆ. ಬಂದ ತಕ್ಷಣ ನೀವೇನು ಮಾಡ್ತೀರಾ, ಇನ್ಸ್ಟಾಲ್ ಮಾಡ್ಕೊಂಡು ಯೂಸ್ ಮಾಡ್ತೀರಾ. ಅದರಲ್ಲಿ ಸೇಫ್ ಇರಲ್ಲ, ಅದೊಂದು ಅರ್ಥ ಮಾಡ್ಕೊಳ್ಳಿ. ಸೇಫ್ ಇರಲ್ಲ, ಎಂಟು ಎನ್ಕ್ರಿಪ್ಷನ್ ಇರಲ್ಲ. ನಿಮ್ಮ ಚಾಟ್ ಯಾರು ಬೇಕಾದ್ರೂ ನೋಡ್ಬೋದು. ಇದು ಮೇನ್ ಇಂಪಾರ್ಟೆಂಟ್. ಅದ್ರ ಜೊತೆ ನಿಮ್ಮೊಂದು ವಾಟ್ಸಪ್ ನಂಬರ್ ಒಂದು ಬ್ಯಾನ್ ಆಗುತ್ತೆ. ಅದಕ್ಕೋಸ್ಕರ ಮಾಡಿ ಇದು ಮೊದಲನೇ ಬಂದ್ಬಿಟ್ಟು ಯಾವುದೇ ಕಾರಣಕ್ಕೆ ಏನಾದರೂ ಯೂಸ್ ಮಾಡ್ತಾರೆ ಇವಾಗಲೇ ಡಿಲೀಟ್ ಮಾಡ್ಕೊಳ್ಳಿ. ಇದು ಬಂದ್ಬಿಟ್ಟು ನೀವು ಮಾಡ್ತಾರೋ ಒಂದು ಮೊದಲನೇ ಮಿಸ್ಟೇಕ್. ಈ ಒಂದು ಕಾರಣಕ್ಕೋಸ್ಕರ ನಿಮ್ಮೊಂದು ವಾಟ್ಸಪ್ ನಂಬರ್ ಬ್ಯಾನ್ ಆಗುತ್ತೆ. ಇನ್ನು ಸೆಕೆಂಡ್ ಬಂದ್ಬಿಟ್ಟು ಈ ತಡಪಟ್ಟಿ ವೆಬ್ಸೈಟ್ ಲಿಂಕ್ ಆಗಿರ್ಬೋದು ಮತ್ತು ಅಡಲ್ಟ್ ಕಂಟೆಂಟ್ 18+ ಕಂಟೆಂಟ್ ಈ ರೀತಿ ಕೆಲವೊಂದಷ್ಟು ವಿಡಿಯೋ ಏನಾದರೂ ನೀವು ವಾಟ್ಸಪ್ನಲ್ಲಿ ಶೇರ್ ಮಾಡ್ತಾ ಇದ್ರೆ ನಿಮ್ಮೊಂದು ವಾಟ್ಸಪ್ ನಂಬರ್ ಒಂದು ಬ್ಯಾನ್ ಮಾಡ್ತಾರೆ. ಅದು ಟೆಂಪ್ರವರಿ ಕೂಡ ಬ್ಯಾನ್ ಮಾಡ್ಬೋದು ವಾಟ್ಸಪ್ದವ್ರು ಬಿಟ್ಟರೆ. ನಿಮ್ಮ ಒಂದು ವಾಟ್ಸಪ್ ನಂಬರ್ ಪರ್ಮನೆಂಟಾಗಿ ಕೂಡ ಬ್ಯಾನ್ ಆಗ್ಬೋದು. ಹೇಳೋಕ್ಕಾಗಲ್ಲ. ಪರ್ಮನೆಂಟಿಗೆ ಬ್ಯಾನ್ ಆದರೆ ನೀವು ಮತ್ತೆ ರಿಪ್ಲೈ ಅವ್ರಿಗೆ ಅಪೀಲ್ ಮಾಡಿ ಸಾಕಾಗಿ ನಂತರ ಅನ್ಬ್ಯಾನ್ ಆಗುತ್ತೆ. ಅದಕ್ಕೋಸ್ಕರ ಈ ರೀತಿ ಲಿಂಕ್ಸ್ ಅದು ತರಪಟ್ಟಿ ಈ ರೀತಿ ಲಿಂಕ್ಸ್ ಕೂಡ ಕಳ್ಸಕ್ಕೆ ಹೋಗಬೇಡಿ. ಇನ್ನು ಥರ್ಡ್ ಬಂದ್ಬಿಟ್ಟು ಏನಪ್ಪ ಅಂದ್ರೆ ತುಂಬ ಇಂಪಾರ್ಟೆಂಟ್ ಅಂದ್ರೆ ಈ ತಡಪಟ್ಟಿ ಅಪ್ಲಿಕೇಶನ್ ಕಳಿಸ್ತಾರೆ. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ, ಆ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತು ಆ ಒಂದು ಲೆಟ್ರ್ ಈ ಒಂದು ಲೆಟ್ರ್ ಅಂತ ಈ ರೀತಿ ಕೆಲವೊಂದಷ್ಟು ಕಳಿಸ್ತಾರೆ. ಈ ರೀತಿ ಕಳಿಸಿದ್ರು ಕೂಡ ನಿಮ್ಮೊಂದು ವಾಟ್ಸಪ್ ಅನ್ನೋದು ಬ್ಯಾನ್ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಆ ಒಂದು ಕಾರಣಕ್ಕೋಸ್ಕರ ದಯವಿಟ್ಟು ಆ ರೀತಿ ಕಳ್ಸಕ್ಕೆ ಹೋಗಬೇಡಿ. ಈ ಮೂರು ಮಿಸ್ಟೇಕ್ ಇದು ಅಷ್ಟೇ ಅಲ್ಲ, ಇನ್ನೂ ತುಂಬ ಇದೆ. ಹೇಳ್ತಾ ಹೋದರೆ ನಿಮಗೆ ಟೈಮಿಂಗ್ ಸಾಲಲ್ಲ, ಈ ವಿಡಿಯೋ ಸಾಲಲ್ಲ. ಅದಕ್ಕೋಸ್ಕರ ಒಟ್ಟಾರೆ ನಾನು ನಿಮಗೆ ಹೇಳ್ಬೇಕಾದ್ರೆ ಯಾವುದೇ ರೀತಿ GB ವಾಟ್ಸಪ್ ಆಗಿರ್ಬೋದು ಮತ್ತು FM ವಾಟ್ಸಪ್ಪು ಮತ್ತು ಕೆಲವೊಂದಷ್ಟು ಈ ವೆಬ್ಸೈಟ್ ಲಿಂಕು ಈ ರೀತಿ ಕಳ್ಸಕ್ಕೆ ಹೋಗ್ಬಿಡಿ. ದಯವಿಟ್ಟು ಏನಾದರೂ ಒಂದು ವೇಳೆ ಕಳಿಸ್ತಾ ಇದ್ದರೆ ಅಪ್ಲಿಕೇಶನ್ GB ವಾಟ್ಸಪ್ ಅದು ಯೂಸ್ ಮಾಡ್ತಾ ಇದ್ದಾರೆ, ದಯವಿಟ್ಟು ಈಗಲೇ ಡಿಲೀಟ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ನಾರ್ಮಲ್ ಬಿಸ್ನೆಸ್ ವಾಟ್ಸಪ್ ಇದು ಮತ್ತು ನಾರ್ಮಲ್ ವಾಟ್ಸಪ್ ಇನ್ಸ್ಟಾಲ್ ಮಾಡ್ಕೊಂಡು ಲಾಗಿನ್ ಆಗಿ. ಇಲ್ಲಾಂದರೆ ನಿಮ್ಮ ನಂಬರು ಪರ್ಮನೆಂಟಾಗಿ ಕೂಡ ಬ್ಯಾನ್ ಆಗ್ಬೋದು.
ಅರ್ಥ ಮಾಡ್ಕೊಳ್ಳಿ. ಆ ಒಂದು ಕಾರಣಕ್ಕೋಸ್ಕರ ದಯವಿಟ್ಟು ಈ ಮಿಸ್ಟೇಕ್ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗಲೇಬೇಡಿ. ಏನಾದರೂ ಒಂದು ವೇಳೆ ಮಾಡಿದರೆ ನಿಮ್ಮ ಒಂದು ವಾಟ್ಸಪ್ ನಂಬರ್ ಕೂಡ ಈ ರೀತಿ ಆಗುತ್ತೆ, ಏನಂದ್ರೆ ಬ್ಯಾನ್ ಆಗಿಬಿಡುತ್ತೆ. ಅದನ್ನು ಈಗ ನಾನು ನಿಮಗೆ ಕ್ಲಿಯರಾಗಿ ನಿಮ್ಮೊಂದು ವಾಟ್ಸಪ್ ನಂಬರ್ ಬ್ಯಾನ್ ಆದ ವಾಟ್ಸಪ್ ನಂಬರ್ ನಾವು ಅನ್ಬ್ಯಾನ್ ಯಾವ ರೀತಿ ಮಾಡೋದು ನಾನು ಈಗ ಕ್ಲಿಯರ್ ಹೇಳ್ತೀನಿ. ಒಂದಲ್ಲ ಎರಡಲ್ಲ ಮೂರಲ್ಲ, ಟೋಟಲ್ ಅಮೌಂಟು ನಾನು 4 ಸ್ಟೆಪ್ ಐತೀನಿ. ಈ 4 ಸ್ಟೆಪ್ ಮೂಲಕ ನೀವು ಮಾಡ್ಬೋದು. ಮತ್ತು ಅದ್ರ ಜೊತೆಗೆ ಇದರಲ್ಲಿ 4ನೇ ಸ್ಟೆಪ್ ಬಂದ್ಬಿಟ್ಟು ಕೊನೆಯ ಸ್ಟೆಪ್, ನೀವು ಎಷ್ಟೇ ಏನೋ ಮಾಡಿರ್ಕೊಂಡು ನಿಮ್ಮ ಒಂದು ವಾಟ್ಸಪ್ ನಂಬರ್ ಬ್ಯಾನ್ ಆಗಲಿಲ್ಲ ಅಂದರೆ ಈ 4ನೇ ಸ್ಟೆಪ್ನಿಂದ 100ಕ್ಕೆ 99% ನಿಮ್ಮೊಂದು ವಾಟ್ಸಪ್ ನಂಬರ್ ಒಂದು ಅನ್ಬ್ಯಾನ್ ಆಗುತ್ತೆ. ಮತ್ತೆ ನೀವು ವಾಟ್ಸಪ್ ಯೂಸ್ ಮಾಡ್ಬೋದು ನಿಮ್ಮ ನಂಬರ್ ಮೂಲಕ. ಹಾಗಿದ್ರೆ ನೀವೇನು ಮಾಡ್ಕೋ, ಏನೋ ತುಂಬ ಸಿಂಪಲ್. ನಾನು ಈಗ ಮೊದಲು ಉಂಟು ಸರಿ ಮೊಬೈಲ್ ಸ್ಕ್ರೀನ್ ಕಡೆ ಹಾಕಿಬಿಡ್ತೀನಿ. ಏನೋ ಈಗ ನಾನು ನಿಮಗೆ ಮೊದಲು ಉಂಟು ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೆ ಹೇಳ್ತಿದ್ದೀನಿ ಏನಪ್ಪ, ನಿಮ್ಮೊಂದು ವಾಟ್ಸಪ್ ನಂಬರ್ ಬ್ಯಾನ್ ಆದ ವಾಟ್ಸಪ್ ನಂಬರನ್ನು ನೀವು ಅನ್ಬ್ಯಾನ್ ಮಾಡೋದಕ್ಕೆ ಮೊದಲನೇ ಸ್ಟೆಪ್ ಅಂದ್ಬಿಟ್ಟು ಏನಪ್ಪ ಅಂದ್ರೆ ತುಂಬ ಸಿಂಪಲ್. ನೀವೇನು ಮಾಡಬೇಕು, ಏನು ಮಾಡೋಂಗಿಲ್ಲ, ಜಸ್ಟ್ ನಾನು ಏನು ಮಾಡ್ತೀನಿ, ನಿಮಗೊಂದು ನನ್ನೊಂದು ವಿಡಿಯೋ ಪ್ರತಿಯೊಂದು ಕೂಡ ಒಂದು ಕೆಲವೊಂದಷ್ಟು ಇದನ್ನ ಹಾಕಿರ್ತೀನಿ. ಅದು ನೀವು ಮೇನ್ ಇಂಪಾರ್ಟೆಂಟ್. ನೀವೇನು ಮಾಡಬೇಕು, ಕಾಪಿ ಮಾಡ್ಕೊಳ್ಬೇಕು, ವಿಡಿಯೋ ತಗೊಳ್ಳಿ ಪ್ರತಿಯೊಂದು ಹಾಕಿರ್ತೀನಿ. ಅದೇನಂತ ಹೇಳ್ತೀನಿ, ಮೊದಲನೇ ಬಂದ್ಬಿಟ್ಟು ನಿಮ್ಮೊಂದು ವಾಟ್ಸಪ್ ನಂಬರ್ ನೀವು ಅನ್ಬ್ಯಾನ್ ಮಾಡ್ಕೊಳ್ಬೇಕಂದ್ರೆ ನಿಮ್ಮೊಂದು ಬ್ಯಾನ್ ಆದ ವಾಟ್ಸಪ್ ನಂಬರ್ ಅಂದರೆ ನೀವೇನು ಮಾಡಿ, ನೀವು ಯಾವ ಒಂದು ವಾಟ್ಸಪ್ ಯೂಸ್ ಮಾಡ್ತಾರೆ, ಈಗ ಬಿಸ್ನೆಸ್ ವಾಟ್ಸಪ್ ಆಗಿರ್ಬೋದು, ನಾರ್ಮಲ್ ವಾಟ್ಸಪ್ ಆಗಿರ್ಬೋದು, ಆ ಒಂದು ವಾಟ್ಸಪ್ ಯೂಸ್ ಮಾಡ್ಕೊಳ್ಳಿ. ಅಂದರೆ ಆ ಒಂದು ವಾಟ್ಸಪ್ ಓಪನ್ ಮಾಡಿದ ತಕ್ಷಣ ನೀವೇನು ಮಾಡ್ಕೊ, ಆ ಒಂದು ವಾಟ್ಸಪ್ಪು ಮೊಬೈಲ್ ನಂಬರ್ ಹಾಕಿ, ಇಲ್ಲಾಂದ್ರೆ ನಿಮಗೆ ಅಲ್ಲಿ ಮೊಬೈಲ್ ನಂಬರ್ ಹಾಕಿದ್ರು ಕೂಡ ಲಾಗಿನ್ ಆಗಲ್ಲ. ಅಲ್ಲಿ ಏನು ಮಾಡಿ, ಮೇಲ್ಗಡೆ 3 ಡಾಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, 3 ಡಾಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಎಲ್ಪ್ ಅಂತ ಒಂದು ಆಪ್ಷನ್ ಬರುತ್ತೆ. ಆ ಎಲ್ಪ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ಒಂದು ಮೊಬೈಲ್ ನಂಬರ್ ಕೇಳುತ್ತೆ. ಅಲ್ಲಿ ಏನು ಮಾಡಿ, ಯಾವ ಒಂದು ಮೊಬೈಲ್ ನಂಬರ್ ಬ್ಯಾನ್ ಆಗಿದೆ ಅಂದರೆ ನಿಮ್ಮ ವಾಟ್ಸಪ್ ಮೊಬೈಲ್ ನಂಬರ್ ಬ್ಯಾನ್ ಆಗಿದೆ, ಆ ಒಂದು ಮೊಬೈಲ್ ನಂಬರ್ ಹಾಕಿ. ಮತ್ತೆ ಅದನ್ನು ಯಾವ ಒಂದು ನಂಬರ್ ಬ್ಯಾನ್ ಇದೆ ಅದೇ ನಂಬರ್ ಹಾಕಿ. ನೆಕ್ಸ್ಟ್ ಬಂದ್ಬಿಟ್ಟು ಅಲ್ಲಿ ಏನು ಮಾಡ್ಕೊ, ತೆಲುಗು ಒಂದು ಡಿಸ್ಕ್ಲೇಮರ್ ಬರೀಬೇಕು. ಏನು ಬರೀಬೇಕಾದ್ರೆ ತುಂಬ ಸಿಂಪಲ್. ನಾನು ನಿಮಗೆ ತೆಲುಗು ಹಾಕಿರ್ತೀನಿ. ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3, ಸ್ಟೆಪ್ 4 ಅಂತ ಇದೆ ಕೆಲವೊಂದಷ್ಟು ಹಾಕಿರ್ತೀನಿ. ನೀವು ನೋಡ್ಕೊ, ಸ್ಟೆಪ್ 1 ಅಂತ ಒಂದು ಇದೆ, ಅದೇನು ನೋಡ್ಕೊಳ್ಳಿ, ಜಸ್ಟ್ ನೀವು ಅದು ಕಾಪಿ ಮಾಡ್ಕೊಂಡು ಏನು ಮಾಡ್ಕೊ ಅಲ್ಲಿ ಹಾಕಿ. ಮತ್ತು ಅದ್ರ ಜೊತೆ ತೆಲುಗು ಸ್ಕ್ರೀನ್ಶಾಟ್, ಏನು ಪ್ರಾಬ್ಲಮ್ ಬಂದಿದೆ, ನಿಮ್ಮ ಬ್ಯಾನ್ ಆದ ವಾಟ್ಸಪ್ ನಂಬರ್ ಏನು ಬ್ಯಾನ್ ಆದ ಅಂತ ಬಂದಿರೋದಲ್ಲ ಅದನ್ನು ಸ್ಕ್ರೀನ್ಶಾಟ್ ಮಾಡ್ಕೊಂಡು ಅದರಲ್ಲಿ ಒಳಗಡೆ ಸ್ಕ್ರೀನ್ಶಾಟ್ ಹಾಕಿ ನೀವೇನು ಮಾಡಿ ಸಬ್ಮಿಟ್ ಮಾಡಿ. ಈ ರೀತಿ ಸಬ್ಮಿಟ್ ಮಾಡಿದ್ರೆ ಏನಾಗುತ್ತೆ, ವಿದಿನ್ ಅಂದರೆ ಮ್ಯಾಕ್ಸಿಮಮ್ 3 ರಿಂದ 4 ದಿನ, ಇಲ್ಲಾಂದ್ರೆ 7 ದಿನದಲ್ಲಿ ಅವ್ರು ಏನು ಮಾಡ್ತಾರೆ, ಈ ಅಂದರೆ ವಾಟ್ಸಪ್ ಟೀಮ್ದವರು ನಿಮ್ಗೆ ಚೆಕ್ ಮಾಡಿ ಅದನ್ನೇನು ಮಾಡ್ತಾರೆ, ನಿಮ್ಮೊಂದು ವಾಟ್ಸಪ್ ಏನಾದರೂ ಟೆಂಪ್ರವರಿ ಆಗಿರೋದು, ಏನಾದರೂ ಮಿಸ್ಟೇಕ್ ಸ್ವಲ್ಪ ಗೊತ್ತಿಲ್ಲದೆ ಮಾಡಿದರೆ ನಿಮ್ಮೊಂದು ವಾಟ್ಸಪ್ ಅನ್ನೋದು ಅನ್ಬ್ಯಾನ್ ಮಾಡ್ತಾರೆ. ಇದು ಬಂದ್ಬಿಟ್ಟು ಮೊದಲನೇ ಸ್ಟೆಪ್. ಈ ರೀತಿ ಮಾಡಿ ನೀವು ಮಾಡಿದರೂ ಕೂಡ ನಿಮ್ಮೊಂದು ವಾಟ್ಸಪ್ ನಂಬರ್ ಬ್ಯಾನ್ ಆಗಲಿಲ್ಲ ಅಂದರೆ ನಿಮಗೆ ಸೆಕೆಂಡ್ ಸ್ಟೆಪ್ ಇದೆ. ಅದ್ರ ಬಿಟ್ಟು ಇದು ಮೊದಲನೇ ಸ್ಟೆಪ್. ಈ ರೀತಿ ಮಾಡಿ ಇದು ಮಾಡಿದ್ರು ಕೂಡ ಆಗಲಿಲ್ಲ ಅಂದರೆ ಏನು ಮಾಡಿ, ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ಏನಪ್ಪ ಅನ್ನೋದು ತುಂಬ ಸಿಂಪಲ್. ಏನು ಮಾಡಿ, ನೀವು ನನ್ನೊಂದು ಹಿಡಿತಲ್ಲ, ನಿಮಗೆ ಡಿಸ್ಕ್ರಿಪ್ಷನ್ ಏನಿಲ್ಲ, ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಸೆಕೆಂಡ್ ಸ್ಟೆಪ್ ಒಂದು ನಿಮಗೆ ಕೆಲವೊಂದಷ್ಟು ಕ್ಲೇಮರ್ ಕೊಟ್ಟಿರ್ತಾರೆ. ನೀವು ಏನು ಮಾಡಿ, ಕಾಪಿ ಮಾಡ್ಕೊಳ್ಳಿ. ಜಸ್ಟ್ ಕಾಪಿ ಮಾಡಿದ ತಕ್ಷಣ ನೀವೇನು ಮಾಡ್ಕೊಳ್ಳಿ, ನಿಮ್ಮೊಂದು ಕ್ರೋಮ್ ಓಪನ್ ಮಾಡಿ. ಏನೋ ಓಪನ್ ಮಾಡ್ಕೊಳ್ಳಿ, ಜಸ್ಟ್ ಕ್ರೋಮ್ ಓಪನ್ ಮಾಡ್ಕೊಳ್ಳಿ. ಈಗ ನೀವು ಕ್ರೋಮ್ ಓಪನ್ ಮಾಡಿದ ತಕ್ಷಣ ನೀವೇನು ಮಾಡ್ಕೊ, ಕ್ರೋಮಲ್ಲಿ ಸರ್ಚ್ ಮಾಡ್ಬೇಕು. ಏನಪ್ಪ, ಕಾಂಟ್ಯಾಕ್ಟ್ ವಾಟ್ಸಪ್ ಬಂದ್ಬಿಟ್ಟು ವಾಟ್ಸಪ್ ಕಾಂಟ್ಯಾಕ್ಟ್ ಅಂತ ಬಂದ್ಬಿಟ್ಟು ಜಸ್ಟ್ ನೀವು ಸರ್ಚ್ ಮಾಡ್ಕೊಳ್ಳಿ. ಯಾಕಪ್ಪ, ನಾವು ವಾಟ್ಸಪ್ದಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು, ಇದು ಮೇನ್ ಇಂಪಾರ್ಟೆಂಟ್. ಇದ್ರ ಮೂಲಕ ಆಟೋಮೆಟಿಕ್ 100% ಅನ್ಬ್ಯಾನ್ ಆಗುತ್ತೆ. ಜಸ್ಟ್ ಅದಂತರ ಕಾಂಟ್ಯಾಕ್ಟ್ ವಾಟ್ಸಪ್ ಮೇಲೆ ಕ್ಲಿಕ್ ಮಾಡಿ. ವಾಟ್ಸಪ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಗೆ ಏನು ಬರುತ್ತೆ, ಈ ರೀತಿ ಎಂಟರ್ಪ್ರೈಸ್ ಓಪನ್ ಆಗುತ್ತೆ. ಇದರಲ್ಲಿ ನೀವು ಏನು ಮಾಡ್ಕೊ, ವಾಟ್ಸಪ್ ಇಂಡಿಯಾ ಅಂತ ಇದೆಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಏನಾಗುತ್ತೆ, ಆರ್ಟಿಕಲ್ ಓಪನ್ ಆಗುತ್ತೆ. ನಾನು ಈಗ ನೋಡಿ ಆರ್ಟಿಕಲ್ ಓಪನ್ ಆಯ್ತು ನೋಡಿ. ಜಸ್ಟ್ ವಾಟ್ಸಪ್ ಇಂಡಿಯಾ ಮೇಲೆ ಕ್ಲಿಕ್ ಮಾಡಿ ಆರ್ಟಿಕಲ್ ಓಪನ್ ಆಯಿತು. ಇದರಲ್ಲಿ ನಾವು ಏನು ಮಾಡ್ಕೋ, ಕಾಂಟ್ಯಾಕ್ಟ್ ನೋಡಿ, ಜಸ್ಟ್ ಅದರ ಮೇಲೆ ಕ್ಲಿಕ್ ಬ್ಯಾಕ್ ಬರ್ತೀನಿ. ಸ್ವಲ್ಪ ಆಂಡ್ರಾಯ್ಡ್ ಮೇಲೆ ಬರ್ತೀನಿ ಸ್ವಲ್ಪ. ಓಕೆ, ಇಲ್ಲಿದೆ ನೋಡಿ, 3 ಆಪ್ಷನ್ ಇದೆ ನೋಡಿ. ಏನಂದ್ರೆ ವಾಟ್ಸಪ್ ಸಪೋರ್ಟ್ ಅಂತ ಇಲ್ಲ, ಜಸ್ಟ್ ಸೆಕೆಂಡ್ ಆಪ್ಷನ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸ್ವಲ್ಪ ನಿಮಗೆ ಲೋಡ್ ಆಗುತ್ತೆ. ಜಸ್ಟ್ ಈ ರೀತಿ ಎಂಟರ್ಪ್ರೈಸ್ ಓಪನ್ ಆಗುತ್ತೆ. ನೋಡ್ಕೊಳ್ಳಿ, ಏನೂ ಇಲ್ಲ, ತುಂಬ ಸಿಂಪಲ್, ಏನು ಮಾಡೋಂಗಿಲ್ಲ. ನಿಮಗೆಲ್ಲ ಇರಬೇಕು ನೋಡಿ. ಕಾಂಟ್ಯಾಕ್ಟ್ ವಾಟ್ಸಪ್ ಅಂತ ಬರುತ್ತೆ. ಇಲ್ಲಿ ಮೇನ್ ಇಂಪಾರ್ಟೆಂಟ್ ಏನು ಕೇಳುತ್ತೆ, ಇಲ್ಲಿ ಮೊಬೈಲ್ ನಂಬರ್ ಕೇಳುತ್ತೆ. ಇಲ್ಲಿ ಏನಾಗಬೇಕು, ನೀವು ಯಾವ ಒಂದು ನಂಬರ್ ನಿಮ್ಮದು ಬ್ಯಾನ್ ಆಗಿದೆ ವಾಟ್ಸಪ್, ಆ ಒಂದು ನಂಬರ್ ಹಾಕೊಳ್ಳಿ. ಎಕ್ಸಾಂಪಲ್ ಆಗಿ ನಾನು ಏನು ಮಾಡ್ತೀನಿ, 8888 ಈ ರೀತಿ ಹಾಕ್ಬಿಡ್ತೇನೆ. ಜಸ್ಟ್ ಈ ರೀತಿ ನಂಬರಿಗೆ ತೋರಿಸ್ತಾ ಇದ್ದೀನಿ, ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. ನೀವೇನು ಮಾಡಿ, ಯಾವ ಒಂದು ನಂಬರ್ ಬ್ಯಾನ್ ಆಗಿದೆ ಆ ಒಂದು ನಂಬರ್ ಹಾಕಿ. ಅದ್ರ ಜೊತೆ USD ಅಂತ ಇಲ್ಲ, ಇದೇನು ಮಾಡ್ಬೇಕು, ನಮ್ಮ ಇಂಡಿಯಾದ ಹಾಕಬೇಕು. ನಮ್ಮ ಇಂಡಿಯಾದ ಏನಿದೆ 91 ಹಾಕಬೇಕು. ಜಸ್ಟು ನೀವೇನು ನೋಡಿ, ನಮ್ಮ ಇಂಡಿಯಾದ ಸೆಲೆಕ್ಟ್ ಮಾಡ್ಕೊಳ್ಳಿ, ಮೇನ್ ಇಂಪಾರ್ಟೆಂಟು. ಓಕೆ, ಇಂಡಿಯಾ. ಓಕೆ, ಅದರಂತ ನೋಟ್ಟು ಇಲ್ಲಿ ಯಾವ ಕಂಟ್ರಿ ಅಂದರೆ ಅದು ಹೇಳಿದಿಲ್ಲ, ಈ 91 ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಮೇನ್ ಇಂಪಾರ್ಟೆಂಟ್ ಮತ್ತೊಮ್ಮೆ ಬ್ಯಾನ್ ಆದ ಮೊಬೈಲ್ ನಂಬರ್ ಹಾಕೊಳ್ಳಿ. ಅದ್ರ ಜೊತೆ ಇಮೇಲ್ ಐ ಡಿ ಇಲ್ಲಿ ಯಾವ್ದು ಹಾಕ್ಬೇಕು, ನಿಮ್ಮ ವಾಟ್ಸಪ್ ಲಿಂಕ್ದ ಇಮೇಲ್ ಐ ಡಿ ಹಾಕೋಬೇಡಿ. ಏನು ನಡೀತೆ ಅದನ್ನೂ ಹಾಕ್ಬೋದು. ಅದ್ರ ಬಟ್ ಆ ಒಂದು ಇಮೇಲ್ ಐ ಡಿ ನಿಮ್ಮ ಮೊಬೈಲಲ್ಲಿ ಆ್ಯಕ್ಟಿವ್ ಇರಬೇಕು, ರನ್ ಆಗ್ತಾ ಇರ್ಬೇಕು. ಯಾಕಂದ್ರೆ ನಿಮಗೆ ಯೂಟ್ಯೂಬ್ದವರು ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಮಾಡುವ ಅಂದರೆ ಯೂಟ್ಯೂಬ್ದಲ್ಲ, ಸಾರಿ, ನಮಗೆ ಯೂಟ್ಯೂಬ್ ವಿಡಿಯೋ ಮಾಡಿ ಯೂಟ್ಯೂಬ್ ಬಂತು ನೋಡಿ ಎಲ್ಲ, ನಿಮಗೆ ವಾಟ್ಸಪ್ದವ್ರು ಕಾಂಟ್ಯಾಕ್ಟ್ ಮಾಡ್ತಾರೆ. ಅದಕ್ಕೋಸ್ಕರ ಮಾಡಿ ಇಲ್ಲಿ ನೀವು ಒಂದು ಬೇಸಿಕ್ ಒಂದು ಇಮೇಲ್ ಐ ಡಿ ಹಾಕೊಳ್ಳಿ. ಮೇಲ್ಗಡೆ ಏನು ಇಮೇಲ್ ಹಾಕಿರ್ತಾರೆ ಅದೇ ಥರ ಇಮೇಲ್ ಹಾಕಿ. ಅದ್ರ ಜೊತೆ ನೀವು ಇಲ್ಲಿ ಏನು ಕೇಳ್ತೇವೆ, ಹೌ ಡು ಯು ಯೂಸ್ ವಾಟ್ಸಪ್ ಅಂತ ಕೇಳ್ತೇವೆ. ಅಂದರೆ ನೀವು ಎದರಲ್ಲಿ ಯೂಸ್ ಮಾಡ್ತಾ ಇದ್ರೆ ವಾಟ್ಸಪ್ ಅಂತ ಕೇಳ್ತಾ ಇದ್ದಾರೆ. ಈ ಆಂಡ್ರಾಯ್ಡಲ್ಲಿ ಮಾಡ್ತಾ ಇದ್ದಾರೆ, ಲ್ಯಾಪ್ಟಾಪಲ್ಲಿ ಮಾಡ್ತಾ ಇದ್ದಾರೆ, ಡೆಸ್ಕ್ಟಾಪ್ ಸೈಟಲ್ಲಿ ಮಾಡ್ತಾರೆ. ನಾನು ಏನು ಮಾಡ್ತಾ ಇದ್ದೀನಿ, ಐಫೋನಲ್ಲಿ ಎಕ್ಸಾಂಪಲ್ ತೋರಿಸ್ತಾನೆ. ಐಫೋನ್ ನೀವೇನು ಆಂಡ್ರಾಯ್ಡ್ ಯೂಸ್ ಮಾಡಿದ್ರೆ ಆಂಡ್ರಾಯ್ಡ್ ಅಂತ ಹಾಕಿ. ಇಲ್ಲಿ ತಗೊಳ್ಬಿಟ್ಟು ಪ್ಲೀಸ್ ಎಂಟರ್ ಯುವರ್ ಮೆಸೇಜ್ ಅಂದರೆ ಮೆಸೇಜ್ ಅಂದ ತಕ್ಷಣ ಇಲ್ಲಿ ಏನಾಗಬೇಕು, ನಿಮ್ದು ಏನು ಪ್ರಾಬ್ಲಮ್ ಆಗಿದೆ ಅದನ್ನು ಬರೀಬೇಕು.
ಬರಿಬೇಕಾದ್ರೆ ನೀವು ಏನು ಮಾಡಬೇಕು, ಏನೂ ಇಲ್ಲ, ಫಸ್ಟಿಗೆ ಏನೇ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಸೆಕೆಂಡ್ ನಿಮಗೆ ಸ್ಟೆಪ್ ಅಂತ ಒಂದು ಇನ್ನು ಕೊಟ್ಟಿರ್ತೀನಿ ಮೆಸೇಜ್, ಅದನ್ನ ಏನು ಮಾಡ್ಕೊಳ್ಳಿ, ಜಸ್ಟ್ ಇಲ್ಲಿ ಪೇಸ್ಟ್ ಮಾಡಿ, ಏನೂ ಮಾಡೋಂಗಿಲ್ಲ, ಜಸ್ಟ್ ಈಗ ಇಲ್ಲಿ ಪೇಸ್ಟ್ ಮಾಡಿ. ಅದರ ನಂತರ ಬಿಟ್ಟು ಇಲ್ಲಿ ನಾನು ನಿಮಗೆ ಎಲ್ಲ ಬರ್ದಿದ್ದೀನಿ, ಇದರಲ್ಲಿ ನೀವು ಏನು ಮಾಡೋ ಅವಶ್ಯಕತೆ ಇಲ್ಲ, ಎಲ್ಲ ಬರ್ದಿದ್ದೀನಿ. ತಗೊಳ್ಳೋದು ಬಿಟ್ಟು ಇಲ್ಲಿ ಮೈ ಮೊಬೈಲ್ ನಂಬರ್ ಅಂತ ಇಲ್ಲ, ಜಸ್ಟ್ ಇಲ್ಲಿ ಏನು ಮಾಡಿ ನಿಮ್ಮ ಮೊಬೈಲ್ ನಂಬರ್ ಹಾಕೊಳ್ಳಿ. ನಿಮ್ಗೆ ಯಾವ ಒಂದು ನಂಬರ್ ಬ್ಯಾನ್ ಆಗಿದೆ ಆ ಒಂದು ಮೊಬೈಲ್ ನಂಬರ್ ಇದರಲ್ಲಿ ಎಂಟರ್ ಮಾಡಿ. ಅಂದರೆ ನಿಮ್ಮ ನಂಬರ್ ಬ್ಯಾನ್ ಆಗಿದೆ ವಾಟ್ಸಪ್ ನಂಬರ್, ಆ ನಂಬರ್ ಎಂಟರ್ ಮಾಡಿ. ಜಸ್ಟ್ ನೀವೇನು ಮಾಡೋಂಗಿಲ್ಲ, ಇಲ್ಲಿ ಈ ರೀತಿ ಮಾಡಿ. ಅದರ ನಂತರ ಬಿಟ್ಟು ನೀವೇನು ಮಾಡ್ಕೊ, ನೆಕ್ಸ್ಟ್ ಸ್ಟೆಪ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಸ್ಟೆಪ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ಅನ್ನೋದು ಈ ರೀತಿ ಬರುತ್ತೆ. ನೀವು ಏನು ಮಾಡೋಂಗಿಲ್ಲ, ಜಸ್ಟ್ ಸೆಂಡ್ ಅಂತ ಇಡ್ಬೇಕಂದ್ರೆ ಸೆಂಡ್ ಕ್ವಶನ್ ಅಂತ ಬರುತ್ತೆ. ಸೆಂಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬಂತು ನೋಡಿ, ಕಾಂಟ್ಯಾಕ್ಟ್ ವಾಟ್ಸಪ್ ಅಂತ ಬಂತು, ಯುವರ್ ರಿಕ್ವೆಸ್ಟ್ ಹ್ಯಾಸ್ ಬಿನ್ ಸೆಂಡ್ ಅಂತ ಬಂತು. ಅಂದರೆ ಈ ರೀತಿ ಆಯಿತು. ಇದು ಬಂತು ಸೆಕೆಂಡ್ ಸ್ಟೆಪ್. ಈ ರೀತಿ ನೀವು ಮಾಡಿ ಸೆಂಡ್ ಮಾಡಬೇಕು. ಇದರಿಂದ ಏನಾಗುತ್ತೆ, ಮ್ಯಾಕ್ಸಿಮಮ್ ವಿತಿನ್ ಒಂದು 7 ದಿನ, ಮ್ಯಾಕ್ಸಿಮಮ್ ಅಂದರೆ ಒಂದು 7 ದಿನ, ಒಂದು ವಾರದಲ್ಲಿ ಏನು ಮಾಡ್ತಾರೆ, ವಾಟ್ಸಪ್ ಟೀಮ್ದವ್ರು ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿ ಏನು ಮಾಡ್ತಾರೆ, ನಿಮ್ಮ ಒಂದು ಎಲ್ಲ ಚೆಕ್ ಮಾಡಿ, ಏನು ಪ್ರಾಬ್ಲಮ್ ಇದೆ ಎಲ್ಲ ಚೆಕ್ ಮಾಡಿ ಆಟೋಮೆಟಿಕ್ ನಿಮ್ಮೊಂದು ವಾಟ್ಸಪ್ ನಂಬರ್ ಒಂದು ಅನ್ಬ್ಯಾನ್ ಮಾಡ್ತಾರೆ. ಈ ರೀತಿ ಮಾಡಿ ನೀವು ನಿಮ್ಮೊಂದು ವಾಟ್ಸಪ್ ನಂಬರ್, ಬ್ಯಾನ್ ಆದ ವಾಟ್ಸಪ್ ನಂಬರನ್ನು ನೀವು ಅನ್ಬ್ಯಾನ್ ಮಾಡ್ಕೊಳ್ಳಿ. ಇದು ಬಂದ್ಬಿಟ್ಟು ಸೆಕೆಂಡ್ ಸ್ಟೆಪ್. ಇನ್ನು ಥರ್ಡ್ ಸ್ಟೆಪ್ ಬಂದ್ಬಿಟ್ಟು ಏನಪ್ಪ ಅನ್ನೋದು ತುಂಬ ಸಿಂಪಲ್. ನೀವು ಏನೂ ಮಾಡೋಂಗಿಲ್ಲ, ನಿಮ್ಮೊಂದು ಮೇಲ್ ಆಪ್ಷನ್ ಓಪನ್ ಮಾಡ್ಕೊಳ್ಳಿ. ಜಸ್ಟ್ ಮೇಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಪ್ಲಿಕೇಶನ್ ಓಕೆ ನಾನು ಓಪನ್ ಮಾಡ್ತೇನೆ ನೋಡಿ. ಇವಾಗ ಇನ್ಸ್ಟಾಲ್ ಮಾಡಿದೆ, ನಿಮಗೋಸ್ಕರ ಇರಲಿ, ನಿಮಗೋಸ್ಕರ ಇನ್ಸ್ಟಾಲ್ ಮಾಡಿದೆ. ನೀವೇನು ಮಾಡಿ, ಮೇಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಪೆನ್ ಐಕಲ್ಲ ಇಲ್ಲಿ ಇದೆಲ್ಲ ಸೆಂಡ್ ಕಂಪ್ನೀಸ್ ಅಂತ ಇದು ಬಂದಿತ್ತು, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಮೇನ್ ಇಂಪಾರ್ಟೆಂಟ್ ನೀವೇನು ಮಾಡಬೇಕು, ಇಲ್ಲಿ ಸಬ್ಜೆಕ್ಟ್ ಅಂತ ಬಂದ್ಬಿಟ್ಟು ಸಬ್ಜೆಕ್ಟ್ ಏನು ಹಾಕಬೇಕು ನಿಮಗೆ ತುಂಬ ಜನ ಗೊತ್ತಾಗಲ್ಲ. ಅದಕ್ಕೋಸ್ಕರ ಏನು ನಿಮ್ಗೆ ಎಲ್ಲರೂ ಕೂಡ ಬರೆದು ಇಟ್ಟಿದ್ದೀನಿ, ನಾನು ವಿಡಿಯೋದೆಲ್ಲ ಡಿಸ್ಕ್ರಿಪ್ಷನ್ ಇದೆ. ಜಸ್ಟ್ ನೀವು ಏನು ಮಾಡಬೇಕು, ಏನೂ ಮಾಡೋಂಗಿಲ್ಲ, ಅದನ್ನು ನೀವು ಕಾಪಿ ಮಾಡ್ಕೋಬೇಕು. ನಾನು ವಿಡಿಯೋದೆಲ್ಲ ಪ್ರತಿಯೊಂದು ಕೂಡ ಹಾಕಿರ್ತೀನಿ. ಜಸ್ಟ್ ನೀವು ಕಾಪಿ ಮಾಡ್ಕೊಂಡು ಅಂದರೆ ಸ್ಟೆಪ್ 3 ಅಂತ ಹಾಕಿರ್ತೀನಿ. ಜಸ್ಟ್ ಒಂದು ಇಲ್ಲಿ ಏನು ಮಾಡ್ಕೋ, ಸಬ್ಜೆಕ್ಟಲ್ಲಿ ಪೇಸ್ಟ್ ಮಾಡ್ಕೋ. ಈಗ ನೋಡಿ ಎಕ್ಸಾಂಪಲ್ ಸಬ್ಜೆಕ್ಟಲ್ಲಿ ನಾನು ಪೇಸ್ಟ್ ಮಾಡಿದೆ, ಏನಂತ ಪೇಸ್ಟ್ ಮಾಡಿದೆ, ಮೈ ವಾಟ್ಸಪ್ ಅಕೌಂಟ್ ಈಸ್ ಬ್ಯಾನ್ಡ್ ಕಿಲ್ಡ್ ರಿವ್ಯೂ ಅಂತ ಹಾಕಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ತಲಡೆ ಇದು ಏನಿದೆಲ್ಲ ಡಿ ಆರ್ ಅಂತ ಬಂದ್ಬಿಟ್ಟು ಅದ್ರಲ್ಲಿ ಹಾಕೊಳ್ಳಿ. ಜಸ್ಟ್ ಕಾಪಿ ಮಾಡ್ಕೊಂಡು ನೀವು ಏನು ಮಾಡ್ಬೇಕಂದ್ರೆ ಜಸ್ಟ್ ಅನ್ನು ಕಾಪಿ ಮಾಡ್ಕೊಂಡು ಜಸ್ಟ್ ಓಕೆ ಕಾಪಿ ಮಾಡೋಣ. ನಂದು ಕಾಪಿ ಒಂದು ಆಗಲ್ಲ ನೋಡಿ ಐಫೋನಲ್ಲಿ. ಓಕೆ ಕಾಪಿ ಮಾಡಿದ ತಕ್ಷಣ ಇದರಲ್ಲಿ ಮಾಡ್ಕೊಂಡು ತೆಲಬಿಟ್ಟು ಕಂಪ್ಯೂಟರಲ್ಲಿ ಇದರಲ್ಲಿ ಮಾಡ್ಬಿಟ್ಟು ಅದನ್ನು ಪೇಸ್ಟ್ ಮಾಡ್ಕೊ. ಪೇಸ್ಟ್ ಮಾಡಿದ ತಕ್ಷಣ ಮೇನ್ ಇಂಪಾರ್ಟೆಂಟ್ ಇದರಲ್ಲಿ ನೀವು ಏನು ಮಾಡ್ಕೊ, ಇಲ್ಲಿ ಮೇಲ್ ಇದೆ ನೋಡಿ, ಮೈ ವಾಟ್ಸಪ್ ನಂಬರ್ ಅಂತ ಇದೆಯಲ್ಲ, ಇಲ್ಲಿ ಏನು ನೋಡ್ಕೊ, ಯಾವೊಂದು ವಾಟ್ಸಪ್ ನಂಬರ್ ಬ್ಯಾನ್ ಇದೆ ಆ ನಂಬರಕ್ಕೆ ನಾನು 91*** ಅಂತ ಹಾಕಿದ್ದೀನಿ. ಯಾಕಂದರೆ ವಿಡಿಯೋ ಮಾಡ್ತಾ ಇದ್ದೀನಿ, ನಿಮ್ಗೆ ತೋರಿಸ್ಬೇಕು, ಅದಕ್ಕೋಸ್ಕರ ಇಲ್ಲಿ ಏನು ಮಾಡಿ, ನಿಮ್ಮ ಮೊಬೈಲ್ ನಂಬರ್ ಹಾಕುವಲ್ಲಿ. ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇರ್ತೀನಿ. ಯಾವೊಂದು ನಂಬರ್ ಬ್ಯಾನ್ ಆಗಿದೆ, ಬಿಸ್ನೆಸ್ ವಾಟ್ಸಪ್ ಆಗಿರ್ಬೋದು, ನಾರ್ಮಲ್ ವಾಟ್ಸಪ್ ಆಗಿರ್ಬೋದು. ನಾ ಈಗ ಹೇಳೋದು ಪ್ರತಿಯೊಂದು ಯೂಸ್ 2 ವಾಟ್ಸಪ್ ಯೂಸ್ ಆಗುತ್ತೆ, ಅರ್ಥ ಮಾಡ್ಕೊಳ್ಳಿ. ನೀವೇನು ಮಾಡಿ, ಯಾವ ನಂಬರ್ ಹಾಕಿ, ಆ ನಂಬರ್ ಹಾಕಿದ ತಕ್ಷಣ ಎಲ್ಲ ನೀವು ಏನು ಮಾಡೋಂಗಿಲ್ಲ, ಇದರಲ್ಲಿ ಏನು ಚೇಂಜಸ್ ಮಾಡೋಕೋಬಿಡಿ, ಹೆಸರು ಹಾಕೋಕೋಬಿಡಿ, ಅದನ್ನೆಲ್ಲ ನೋಡಲ್ಲ. ಅದನ್ನು ಬಿಟ್ಟು ನೆಕ್ಸ್ಟ್ ಬಂತು ಇಲ್ಲಿ 2 ಅಂತ ಇದೆಯಲ್ಲ, ಇಲ್ಲಿ 2 ಒಂದು ಜಾಗದಲ್ಲಿ ಮೇಲ್ಗಡೆ ಬಂತು ನೀವು ಏನು ಮಾಡಬೇಕು, ನಾನು ನಿಮಗೆ ಈಗ ಮೇಲ್ಗಡೆ ಡಿಸ್ಕ್ರಿಪ್ಷನ್ ಬೇಡ, ಮೇಲ್ಗಡೆ ನನಗೆ ಸ್ಕ್ರೀನ್ ಮೇಲೆ ಒಂದು ವಾಟ್ಸಪ್ನ ಅಂದರೆ ಒಂದು ಮೇಲ್ ಆಗ್ತಾ ಇರ್ತೇನೆ ನೋಡಿ. ಈ ಮೇಲ್ ನೀವು ಏನು ಮಾಡಬೇಕು, ಇಲ್ಲಿ ಟೆಕ್ಸ್ಟ್ ಮಾಡಿ ಇಲ್ಲಿ ಬರಿಬೇಕು. ಇಲ್ಲಿ ಬರೆದು ಏನು ಮಾಡಬೇಕು, ನೀವು ಸೆಂಡ್ ಮಾಡೋಂಗಿಲ್ಲ. ಅದಕ್ಕಿಂತ ಮುಂಚೆ ನೀವು ಏನು ಮಾಡಬೇಕು, ಇಲ್ಲಿ PDF ಅಟ್ಯಾಚ್ ಒಂದು ಬರುತ್ತೆ, ಇಲ್ಲಿ ಫೋಟೋ ಅಂತ ಬರುತ್ತೆ. ಫೋಟೋ ಮೇಲೆ ಕ್ಲಿಕ್ ಮಾಡಿ ಏನು ಮಾಡ್ಕೊಳ್ಳಿ, ನಿಮ್ಮ ಒಂದು ವಾಟ್ಸಪ್ ನಂಬರ್ ಬ್ಯಾನ್ ಆಗಿದೆ ಸ್ಕ್ರೀನ್ಶಾಟ್ ತೆಗಿರೋದು, ಅಂದರೆ ವಾಟ್ಸಪ್ ಏನು ಪ್ರಾಬ್ಲಮ್ ಇದೆ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ಜಸ್ಟ್ ಇಲ್ಲಿ ಸಬ್ಮಿಟ್ ಮಾಡೋಕೆ ಅವ್ರ ಜೊತೆ ಇದ್ರ ಮೇಲೆ ಅಟ್ಯಾಚ್ ಮಾಡಿ. ಜಸ್ಟ್ ಇಲ್ಲ ನೆಕ್ಸ್ಟ್ ಇಲ್ಲಿ ಸೈಡ್ಗೆ ಸೆಂಡ್ ಆಪ್ಷನ್ ಬರುತ್ತೆ. ನಾನು ಬರ್ತಲ್ಲ, ಯಾಕಂದ್ರೆ ನಾನು ಮೇಲ್ ಹಾಕಿಲ್ಲ, ನೀವು ಮೇಲ್ ಹಾಕಿ ಮತ್ತು ಸ್ಕ್ರೀನ್ಶಾಟ್ ಹಾಕಿ ಜಸ್ಟ್ ಸೆಂಡ್ ಮೇಲೆ ಕ್ಲಿಕ್ ಮಾಡಿದರೆ ಆಟೋಮೆಟಿಕ್ ಏನಾಗುತ್ತೆ, ನಿಮ್ಮ ಒಂದು ಏನು ರಿಕ್ವೆಸ್ಟ್ ಏನಿದೆಲ್ಲ ಸಬ್ಮಿಟ್ ಅವ್ರಿಗೆ ಹೋಗುತ್ತೆ. ಅದರಿಂದ ಏನಾಗುತ್ತೆ, ಅದನ್ನ ಸಿಸ್ಟಮ್ ರಿವ್ಯೂ ಮಾಡುತ್ತೆ. ಆ್ಯಕ್ಚುಲಿ ಅರ್ಥ ಮಾಡ್ತಾರೆ, ಸಿಸ್ಟಮ್ದವ್ರು ನೋಡ್ತಾರೆ, ನೋಡಿ ಒಂದು ಸ್ವಲ್ಪ ಏನಾದ್ರು ಪ್ರಾಬ್ಲಮ್ ಆಗಿದೆ ಎಲ್ಲ ಚೆಕ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ ನೋಡ್ತಾರೆ. ಅದೇನು ಮಾಡೋಲ್ಲ, ಮೇನ್ ನೋಡೋ ಟಾರ್ಗೆಟ್ ಅಂದರೆ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಆಟೋಮೆಟಿಕ್ ನಿಮ್ಮೊಂದು ವಾಟ್ಸಪ್ ನಂಬರ್ ಏನಾದರೂ ಪ್ರಾಬ್ಲಮ್ ಆಗಿದ್ರೆ ಬ್ಯಾನ್ ಆಗಿದ್ರೆ ಅದನ್ನೇನು ಮಾಡ್ತಾರೆ, ಅನ್ಬ್ಯಾನ್ ಮಾಡ್ತಾರೆ. ಇದು ನಿಮಗೆ ವಾಪಸ್ ರಿಪ್ಲೈ ಬರಬೇಕಾದ್ರೆ ಮ್ಯಾಕ್ಸಿಮಮ್ ಅಂದರೆ ಎಷ್ಟು ದಿನದ ಕಾಲ ಟೈಮ್ ಬೇಕು, 7 ದಿನ. ನಾನು ನಿಮಗೆ ಹೇಳಿದ ಪ್ರತಿಯೊಂದು 7 ದಿನ ವೇಟ್ ಮಾಡಬೇಕು. ಅದರ ನಂತರ ಏನಾಗುತ್ತೆ, ಆಟೋಮೆಟಿಕ್ ಒಂದು ವಾರದಲ್ಲಿ ನಿಮ್ಮೊಂದು ವಾಟ್ಸಪ್ ನಂಬರ್ ಎಲ್ಲ ಪ್ರಾಬ್ಲಮ್ ಚೆಕ್ ಮಾಡಿ ಆಟೋಮೆಟಿಕ್ ಸಾಲ್ವ್ ಮಾಡ್ತಾರೆ. ಈ ರೀತಿ ಮಾಡಿ ನಿಮ್ಮೊಂದು ವಾಟ್ಸಪ್ ನಂಬರು ಬ್ಯಾನ್ ಆದ ವಾಟ್ಸಪ್ ನಂಬರ್ ಅನ್ಬ್ಯಾನ್ ಮಾಡ್ಕೊಳ್ಬೋದು. ಇದು ಬಂದ್ಬಿಟ್ಟು ನೀವು ಅವ್ರಿಗೆ ಮೇಲ್ ಮಾಡಬೇಕು, ವಾಟ್ಸಪ್ದವ್ರಿಗೆ ಮೇಲ್ ಮಾಡಬೇಕು. ಮೇಲ್ ಬ್ರದರ್ ನೀವು ಎಲ್ಲಿ ಸಿಗುತ್ತೆ ನಾನು ನಿಮ್ಗೆ ಹೇಳಿದಿಲ್ಲ, ಸ್ಕ್ರೀನ್ ಮೇಲೆ ಹಾಕಿರ್ತೇನೆ, ಆ ಮೇಲಿಗೆ ನೀವು ಸೆಂಡ್ ಮಾಡಬೇಕು. ಇದು ಬಂದ್ಬಿಟ್ಟು ನಿಮಗೆ 3ನೇ ಸ್ಟೆಪ್ಪು. ಇನ್ನು ಕೊನೆಯ 4ನೇ ಸ್ಟೆಪ್ ಬಂದ್ಬಿಟ್ಟು ಏನಪ್ಪ ಅಂದ್ರೆ ತುಂಬ ಸಿಂಪಲ್. ನಿಮ್ಮೊಂದು ವಾಟ್ಸಪ್ ನಂಬರ್ ಬ್ಯಾನ್ ಆದ ವಾಟ್ಸಪ್ ನಂಬರ್ ಅನ್ಬ್ಯಾನ್ ಮಾಡೋದಕ್ಕೆ ಇದು ಮ್ಯಾಕ್ಸಿಮಮ್ ಅಂದರೆ 100ಕ್ಕೆ 99% ನಿಮ್ಮೊಂದು ವಾಟ್ಸಪ್ ನಂಬರ್ ಅದು ಅನ್ಬ್ಯಾನ್ ಆಗುತ್ತೆ. ಆದರೆ ಈಗ ನಾನು ನಿಮ್ಗೆ ಹೇಳಿದ್ನಲ್ಲ ಸ್ಟಾರ್ಟಿಂಗ್, ಆ 3 ಸ್ಟೆಪ್ ಅಂದರೆ ವರ್ಕ್ ಮಾಡಿ. ಅದು ವರ್ಕ್ ಆಗಲಿಲ್ಲ ಅಂದರೆ ಇದು ಕೊನೆಯ ಲಾಸ್ಟ್ನೇ ಸ್ಟೆಪ್ ಬಂದ್ಬಿಟ್ಟು ಯೂಸ್ ಮಾಡಿ. ಇದೇನು ತುಂಬ ಸಿಂಪಲ್, ನೀವು ಡೈರೆಕ್ಟಾಗಿ ವಾಟ್ಸಪ್ದವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿ ಇದು ಮಾಡೋದು. ಯಾವ ರೀತಿ ಮಾಡೋದು ಅಂದ್ರೆ ತುಂಬ ಸಿಂಪಲ್, ನಿಮಗೆ ಕ್ಲಿಯರ್ ಆಗುತ್ತೆ. ಇದು ನಿಮಗೆ ಲಾಸ್ಟ್ ಆಪ್ಷನ್. ಇದು ಇಲ್ಲಪ್ಪ ಅಂದರೆ ನಿಮ್ಮೊಂದು ವಾಟ್ಸಪ್ ನಂಬರ್ ಬರಲ್ಲ, ಅನ್ಬ್ಯಾನ್ ಅಂತಲೇ ತಿಳ್ಕೊಬೇಕು. ಯಾವುದೇ ಕಾರಣಕ್ಕೂ ನಿಮ್ಮೊಂದು ವಾಟ್ಸಪ್ಪು
ನಂಬರ್ ಒಂದು ಯೂಸ್ ಮಾಡೋಕ್ಕಾಗಲ್ಲ. ಅದು ಬಟ್ ಇದು ಮಾಡಿದ್ರೆ 100% ಯೂಸ್ ಆಗುತ್ತೆ. ಅದು 100ಕ್ಕೆ 99% ನಿಮ್ಮೊಂದು ವಾಟ್ಸಪ್ ನಂಬರ್ ಅನ್ಬ್ಯಾನ್ ಆಗುತ್ತೆ. ಇದು ಮಾಡಬೇಕಾದ್ರೆ ತುಂಬ ಸಿಂಪಲ್. ನೀವು ನೋಡ್ಕೊ, ನಿಮ್ಮ ಒಂದು ಮೊಬೈಲೇ ಗೂಗಲ್ ಅಥವಾ ಕ್ರೋಮ್ ಅದು ಓಪನ್ ಮಾಡ್ಕೊ. ಜಸ್ಟ್ ಮೇಲೆ ನಾನು ನಿಮಗೆ ಮೊದಲು ಸೈಡ್ಗೆ ಮೊಬೈಲ್ ಸ್ಕ್ರೀನ್ ಕಡೆ ಹಾಕಿದ್ದೀನಿ. ಜಸ್ಟ್ ನಾನು ಏನು ಮಾಡ್ತೀನಿ, ಕ್ರೋಮ್ ಓಪನ್ ಮಾಡ್ತೀನಿ. ನೀವು ಕೂಡ ಗೂಗಲ್ ಆಗಿರ್ಬೋದು, ಕ್ರೋಮ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ಮೇನ್ ಇಂಪಾರ್ಟೆಂಟ್ ಏನು ಮಾಡಬೇಕು, ಸರ್ಚ್ ಬಟನ್ ನೀವು ಕ್ಲಿಕ್ ಮಾಡಬೇಕು. ಸರ್ಚ್ ಮಾಡಬೇಕು. ಇಲ್ಲಿ ಏನು ಸರ್ಚ್ ಮಾಡಬೇಕು, ತುಂಬ ಸಿಂಪಲ್. ಇಲ್ಲಿ FQ ವಾಟ್ಸಪ್ ಅಂತ ಸರ್ಚ್ ಮಾಡಬೇಕು. FAQ ವಾಟ್ಸಪ್ ಅಂತ ಬಂದ್ಬಿಟ್ಟು ಸರ್ಚ್ ಮಾಡ್ಕೊಳ್ಳಿ. ಸರ್ಚ್ ಮಾಡಿದ ತಕ್ಷಣ ಮೇಲ್ಗಡೆ ನಿಮಗೊಂದು ವೆಬ್ಸೈಟ್ ಬರುತ್ತೆ. ಇಲ್ಲಿ ಏನು ಮಾಡಬೇಕು, ಜಸ್ಟ್ ಆ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ. ಆ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೀವು ಏನು ಮಾಡಬೇಕು, ಜಸ್ಟ್ ಇಲ್ಲಿ 3 ಡಾಟ್ ಅಂತ ಆಪ್ಷನ್ ಇದೆ. ಜಸ್ಟ್ 3 ಡಾಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ 3rd ಆಪ್ಷನ್ ಬರುತ್ತೆ ನೋಡಿ, ಅಕೌಂಟ್ಸ್ ಆ್ಯಂಡ್ ಅಕೌಂಟ್ ಬ್ಯಾಲೆನ್ಸ್ ಅಂತ ಬಂದ್ಬಿಟ್ಟು ಇಲ್ಲೊಂದು ಆಪ್ಷನ್ ಬರುತ್ತೆ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ 2 ಆಪ್ಷನ್ ಬರುತ್ತೆ. ನಿಮಗೆ ಆಂಡ್ರಾಯ್ಡ್ ಆದರೂ ಸ್ವಲ್ಪ ಬೇರೆ ರೀತಿ ಬರ್ಬೋದು. ಅದ್ರ ಬಟ್ ಆಪ್ಷನ್ ನೇಮ್ ಅದೇ ಇರುತ್ತೆ. ಅದ್ರ ಬಟ್ ಆಂಡ್ರಾಯ್ಡಲ್ಲಿ ಸ್ವಲ್ಪ ಚೇಂಜ್ ಆಗ್ಬೋದು ಅಷ್ಟೇ. ಇಲ್ಲಿ ತೆಗೆದುಬಿಟ್ಟು ಅಕೌಂಟ್ಸ್ ಬ್ಯಾನ್ ಅಂತಿಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಕೆಂಡ್ ಆಪ್ಷನ್ ಅದ್ರ ಮೇಲೆ ಕ್ಲಿಕ್ ಮಾಡಿದ ನೆಕ್ಸ್ಟ್ ಇಲ್ಲಿ ನಿಮ್ಗೆ ಬರ್ತದೆ ನೋಡಿ, ಹೌ ಟು ಕಾಂಟ್ಯಾಕ್ಟ್ ವಿತ್ ಗಿವನ್ಸ್ ಅಫಿಷಿಯಲ್ ಆ್ಯಂಡ್ ವಾಟ್ಸಪ್ ಇನ್ ಇಂಡಿಯಾ. ಅಂದರೆ ಡೈರೆಕ್ಟ್ ವಾಟ್ಸಪ್ದವ್ರ ಜೊತೆ ಕಾಂಟ್ಯಾಕ್ಟ್ ಮಾಡೋದು. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಕೆಂಡ್ ಲಾಸ್ಟ್ ಆಪ್ಷನು ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ 2 ಆಪ್ಷನ್ ಬರ್ತವೆ, ಒಂದು ಆಂಡ್ರಾಯ್ಡ್ ಆ್ಯಂಡ್ iOS. ಈಗ ನಾನು iOS ಅಲ್ಲಿ ಮಾಡ್ತಾ ಇದ್ದೀನಿ, iOS ಅಂತೆ. ನೀವು ಆಂಡ್ರಾಯ್ಡಲ್ಲಿ ಮಾಡ್ತಾ ಇದ್ರೆ ಆಂಡ್ರಾಯ್ಡ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಇಂಪಾರ್ಟೆಂಟ್ ನೀವು 3rd ಸ್ವೈಪ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಮೊಂದು ಆಪ್ಷನ್ ಬರುತ್ತೆ. ಏನಪ್ಪ ಆಪ್ಷನ್ ಇದೆ, ತುಂಬ ಸಿಂಪಲ್. ಅದಕ್ಕಿಂತ ಮುಂಚೆ ನಾವು ಅರ್ಥ ಮಾಡ್ಕೊಳ್ಳಿ, ಇದು ಎಲ್ಲಿ ಹೋಗುತ್ತೆ ನೋಡಿ, ಇಲ್ಲೇ ನೋಡಿ ಅವರು ಸ್ಪೆಷಲ್ ಮೊಬೈಲ್ ನಂಬರ್ ಆಗಿರ್ಬೋದು ಎಲ್ಲ ಕೊಟ್ಟಿದ್ದಾರೆ. ಇಲ್ಲಿ ಇದನ್ನು ನೀವು ಏನು ಮಾಡ್ಕೋ, ತುಂಬ ಸಿಂಪಲ್. ಇಲ್ಲಿ ನೋಡಿ ಕಾಂಟ್ಯಾಕ್ಟ್ ಫಾರ್ಮ್ ಅಂತ ಇದೆ ನೋಡಿ, ಜಸ್ಟ್ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಬಂದ್ಬಿಟ್ಟು ಇಲ್ಲಿ ನೀವು ಏನು ಮಾಡಬೇಕು, ನೋ ಅಂತ ಸೆಲೆಕ್ಟ್ ಮಾಡಬೇಕು. ನೋ ಅಂತ ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ನಂಬರ್ ಕೇಳುತ್ತೆ. ಅಂದರೆ ನಂಬರ್ಗಿಂತ ಮೊದಲು ನೀವೇನು ಮಾಡಬೇಕು, ಇಲ್ಲಿ ನಮ್ಮ ಇಂಡಿಯನ್ ಕಂಟ್ರಿದೊಂದು ನಂಬರ್ ಹಾಕ್ಬೇಕು. ಏನಿಲ್ಲ, ನಾನು ಇಂಡಿಯಾದು 91 ಇದೆ, 91 ಹಾಕ್ಬೇಕು. ಜಸ್ಟ್ 91 ಓಕೆ, ಇಂಡಿಯಾದ ಹಾಕ್ತೇನೆ. ಇಲ್ಲಿ ಏನು ನೋಡ್ಕೊಂಡು ನಂಬರ್ ಕೇಳುತ್ತೆ. ನಂಬರ್ ಇಲ್ಲಿ ಏನು ಹಾಕ್ಬೇಕಪ್ಪ ಅಂದ್ರೆ ತುಂಬ ಸಿಂಪಲ್. ಯಾವೊಂದು ಮೊಬೈಲ್ ನಂಬರ್ ನಿಮ್ಮದು ಬ್ಯಾನ್ ಆಗಿದೆ ವಾಟ್ಸಪ್, ಆ ನಂಬರ್ ಹಾಕಬೇಕು. ಎಕ್ಸಾಂಪಲ್ ಆಗಿ ಬಂದ್ಬಿಟ್ಟು ನಮಗೆ ಒಂದು ನಂಬರ್ ಹಾಕಿ ತೋರಿಸ್ತೀನಿ. ಜಸ್ಟ್ ಎಕ್ಸಾಂಪಲ್ ನಿಮ್ಗೆ ತೋರಿಸ್ತಾ ಇದ್ದೀನಿ. ನಾನು ಯಾವುದೇ ರೀತಿ ಇದನ್ನೆಲ್ಲ ಎಕ್ಸಾಂಪಲ್ ಈ ರೀತಿ ನಂಬರ್ ಒಂದು ಹಾಕಿ, ಎಷ್ಟು 10 ನಂಬರ್ ಹಾಕಬೇಕು. ಈ ರೀತಿ ಮಾಡಿ ನೀವು ನಂಬರ್ ಒಂದು ಹಾಕಿ, ಈ ರೀತಿ ನಂಬರ್ ಹಾಕಿದ ತಕ್ಷಣ ತೆಳಗಡೆ ನೀವು ಏನು ಮಾಡಬೇಕು, ಜಸ್ಟ್ ಇಲ್ಲಿ ನಿಮಗೆ ಒಂದು ಆಪ್ಷನ್ ಬರುತ್ತೆ ನೋಡಿ, ಇಲ್ಲಿ ಬರುತ್ತೆ ನೋಡಿ. ಏನಂದ್ರೆ ನಿಮಗೆ ತೆಳಗಡೆ ನೋಡಿ, ಏನಂದ್ರೆ ಮೈ ಅಕೌಂಟ್ ಹ್ಯಾಸ್ ಬಿನ್ ಡಿಸೇಬಲ್ ಏನು ಬ್ಯಾನ್ ಪವರ್ ಅಂತ ಇದಿಲ್ಲ. ಜಸ್ಟ್ ಈ ವೈಲೇಷನ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೀವು ಏನು ಮಾಡಬೇಕು, ಇಲ್ಲಿ ಚೂಸ್ ಇಶ್ಯೂ ಅಂತ ಬರುತ್ತೆ. ಇಲ್ಲಿ ಏನು ಮಾಡಬೇಕು, ನೀವು ಬರೀಬೇಕು. ಏನು ಬರೀಬೇಕು, ನಿಮ್ಮ ಪ್ರಾಬ್ಲಮ್. ನಿಮಗೆ ಬರೆಯೋಕ್ಕೆ ಆಗಲ್ವಾ, ಬೇಡ, ನಾನು ಇದ್ದೀನಿ, ನಾನು ನಿಮಗೆ ಹೇಳಿದ್ದೀನಿ. ನಾನು ಒಂದು ನೀವು ಏನು ಮಾಡಿ, ಡಿಸ್ಕ್ರಿಪ್ಷನಲ್ಲಿ ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3 ಅಂತ ಹಾಕಿದ್ದೀನಿ. ಸ್ಟೆಪ್ 4 ಲಾಸ್ಟ್ ನೀವು ಡೌನ್ಲೋಡ್ ಅಂದರೆ ಅದನ್ನ ಕಾಪಿ ಮಾಡ್ಕೊಳ್ಳಿ. ಜಸ್ಟ್ ಕಾಪಿ ಮಾಡ್ಕೊಂಡು ಜಸ್ಟ್ ಇಲ್ಲಿ ನೀವು ಏನು ಮಾಡ್ಕೊ, ಪೇಸ್ಟ್ ಮಾಡಬೇಕು. ಜಸ್ಟ್ ಈಗ ಏನು ಮಾಡ್ತೀನಿ, ಪೇಸ್ಟ್ ಮಾಡಿದ್ದೀನಿ. ಅದ್ರ ಬಿಟ್ಟು ಇದರಲ್ಲಿ ಏನು ಮಾಡಿ, ಮೊಬೈಲ್ ನಂಬರ್ ಚೇಂಜ್ ಮಾಡಿ ನಿಮ್ಮೊಂದು ಮೊಬೈಲ್ ನಂಬರ್ ಹಾಕಿ. ನಾನು ಏನು ಮಾಡಿದೆ, ಎಕ್ಸಾಂಪಲ್ ಹಾಕಿದೆ. ಇಲ್ಲಿ ಏನು ಮಾಡಿ, ನಿಮ್ಮ ವಾಟ್ಸಪ್ ನಂಬರ್ ಬ್ಯಾನ್ ಆದ ವಾಟ್ಸಪ್ ನಂಬರ್ ಮೊಬೈಲ್ ನಂಬರ್ ಹಾಕಿ. ಅದರಂತ ನೋಡ್ಬಿಟ್ಟು ಕೆಳಗಡೆ ಚೂಸ್ ಅಂತ ಬರುತ್ತೆ. ಇಲ್ಲಿ ಏನು ಮಾಡಿ, ನೀವು ಸ್ಕ್ರೀನ್ಶಾಟ್ ತೊಗೊಳ್ಳಿ. ನಿಮ್ಮ ವಾಟ್ಸಪ್ ನಂಬರ್ ಏನು ಬ್ಯಾನ್ ಆಗಿದ್ರೆ ಅದರ ಸ್ಕ್ರೀನ್ಶಾಟ್ ನೀವು ಜಸ್ಟ್ ಇಲ್ಲಿ ಸಬ್ಮಿಟ್ ಮಾಡಬೇಕು. ಅದರಂತ ಬಂದ್ಬಿಟ್ಟು ಇಲ್ಲಿ ನೋ ಮೇಲೆ ಹಾಕಿ. ಇಲ್ಲಿ ಜಸ್ಟ್ ಏನು ಕತ್ತೆ, ಯುವರ್ ನೇಮ್, ಇಲ್ಲಿ ನಿಮ್ಮೊಂದು ನೇಮ್ ಹಾಕೋಬೇಕು. ಜಸ್ಟ್ ನಾನು ಎಕ್ಸಾಂಪಲ್ ಆಗ್ತಾ ಇದ್ದೀನಿ. ಇಲ್ಲಿ ಮೇಲ್ಗಡೆ ಬಂದ್ಬಿಟ್ಟು ನಿಮ್ಮೊಂದು ನೇಮ್ ಹಾಕೊಳ್ಳಿ, ಫುಲ್ ನೇಮು. ಅದ್ರ ಜೊತೆಗೆ ನಿಮ್ಮೊಂದು ಇಮೇಲ್ ಐಡಿ, ಯಾವೊಂದು ಇಮೇಲ್ ಐಡಿ ನಿಮಗೆ ಹತ್ತಿರ ಕಾಂಟ್ಯಾಕ್ಟ್ ಇರಬೇಕು, ಚಾಲೋ ಇರಬೇಕು ಆ ಮೊಬೈಲ್ನ. ಇಮೇಲ್ ಐಡಿ ಹಾಕಿ ತಕ್ಷಣ ಎಸ್, ಇದರಲ್ಲಿ ನೋ ಮೇಲೆ ಕ್ಲಿಕ್ ಮಾಡಿ ನಡೀತೆ. ಡೋ ಯು ಅಗ್ರಿ ಅಂತ ಇರುತ್ತೆ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಮ ಸಿಗ್ನೇಚರ್ ಕೇಳುತ್ತೆ. ಇಲ್ಲಿ ಸಿಗ್ನೇಚರ್ ಅಂದರೆ ನೀವು ಒಂದು ಸಿಗ್ನೇಚರ್ ಮಾಡಬೇಕು. ಜಸ್ಟ್ ಅದರಂತ ನೋಟ್ಟು ಸೆಂಡ್ ಮೇಲೆ ಕ್ಲಿಕ್ ಮಾಡಬೇಕು. ಸೆಂಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸ್ವಲ್ಪ ಏನಾಗುತ್ತೆ, ನಿಮಗೆ ಲೋಡ್ ಆಗುತ್ತೆ. ಅದನ್ನು ನೋಡ್ಬಿಟ್ಟು ಇಲ್ಲಿ ನಿಮ್ಮೊಂದು ಇಮೇಲ್ ಐಡಿಗೆ ಒಂದು OTP ಬರುತ್ತೆ. ನಿಮ್ಮ ಇಮೇಲ್ ಐಡಿ ಯಾವ್ದು ಹಾಕಿರ, ಜಸ್ಟ್ ಯಾವುದೇ ಇಮೇಲ್ ಐಡಿ ಕೋಡ್ ಬರುತ್ತೆ, ಬಂತವ್ರು OTP. ಜಸ್ಟ್ ಈ OTP ಏನಿಲ್ಲ, ಇದನ್ನು ಕಾಪಿ ಮಾಡ್ಕೊಂಡು ಜಸ್ಟ್ ನೀವು ಇಲ್ಲಿ ಮಾಡ್ಕೊ, ಇಲ್ಲಿ ಹಾಕಿಬಿಡ್ಬೇಕು. ಇದರಲ್ಲಿ ಹಾಕಿ ಜಸ್ಟ್ ಪೇಸ್ಟ್ ಮಾಡಿ. ಓಕೆ, ಇಲ್ಲಿ ನಿಮಗೆ ಇದೆಲ್ಲ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ಇಲ್ಲಿ ನೋಡಿ ಬಂತು, ಥ್ಯಾಂಕ್ ಯು ಫಾರ್ ಕಾಂಟ್ಯಾಕ್ಟಿಂಗ್ ಯುವರ್ ಸೋಲ್ಡ್ ರಿಸೀವ್ಡ್ ಅನ್ ಇಮೇಲ್ ಅಂತ ರೆಸ್ಪಾನ್ಸ್ ಅಂತ ಇದೆ. ಜಸ್ಟ್ ಈ ರೀತಿ ಮಾಡಿದ್ರೆ ಓಕೆ ಮೇಲೆ ಕ್ಲಿಕ್ ಮಾಡಿದ್ರೆ ಆಯಿತು, ನಿಮ್ಮೊಂದು ವಾಟ್ಸಪ್ ಅನ್ನೋದು ಅವರಿಗೆ ತಲುಪ್ತು. ನಿಮ್ಮೊಂದು ಮೇನ್ ಇಂಪಾರ್ಟೆಂಟ್ ಮೊದಲು ಉಂಟು ಮೊಬೈಲ್ ಸ್ಕ್ರೀನ್ ಕಟ್ ಆಫ್ ಮಾಡ್ತೀನಿ. ಜಸ್ಟ್ ಇಷ್ಟು ಮಾಡಿದರೆ ಸಾಕು. ಈ ಒಂದು ಸ್ಟೆಪ್ ನೀವು ಮಾಡಿದರೆ ಆಟೋಮೆಟಿಕ್ ನಿಮ್ಮೊಂದು ವಾಟ್ಸಪ್ ನಂಬರ್ ಅವರೇ ಚೆಕ್ ಮಾಡಿದ್ದಾರೆ. ಖುದ್ದಾಗಿ ಯಾವ ಮಿಷನ್ ಚೆಕ್ ಮಾಡಲ್ಲ, ಖುದ್ದಾಗಿ ಒಬ್ಬ ವ್ಯಕ್ತಿ, ನಮ್ಮಂಥ ವ್ಯಕ್ತಿ ಚೆಕ್ ಮಾಡಿ ಆಟೋಮೆಟಿಕ್ ನಮ್ಮೊಂದು ವಾಟ್ಸಪ್ ನಂಬರ್ ಎಲ್ಲ ನೋಡಿ ನಾವು ಏನು ಮಿಸ್ಟೇಕ್ ಮಾಡಿದೆ ಅದರ ಮೇಲೆ ಕಂಪೇರ್ ಮಾಡಿ ನಮ್ಮೊಂದು ವಾಟ್ಸಪ್ ನಂಬರ್ ಅದು ಅನ್ಬ್ಯಾನ್ ಆಗುತ್ತೆ. ನಿಮಗೆ ಮೆಸೇಜ್ ಕೂಡ ಬರುತ್ತೆ, ನೀವು ರಿಪೋರ್ಟ್ ಮಾಡೋದು. ಈ ರೀತಿ ಮಾಡಿ ನೀವು ಮಾಡ್ಬೋದು. ಇದು ಡೈರೆಕ್ಟಾಗಿ ವಾಟ್ಸಪ್ದವ್ರ ಜೊತೆ ಕಾಂಟ್ಯಾಕ್ಟ್ ಮಾಡ್ಬೋದು. ಈ ರೀತಿ ಮಾಡಿ ನಿಮ್ಮೊಂದು ವಾಟ್ಸಪ್ ನಂಬರು, ಬ್ಯಾನದ ವಾಟ್ಸಪ್ ನಂಬರನ್ನು ನೀವು ಅನ್ಬ್ಯಾನ್ ಮಾಡ್ಕೊಳ್ಬೋದು. ಅದು ಯಾವ ರೀತಿ ಮಾಡುವಂತೆ ಏನೊಳಗೆ ತುಂಬ ಸಿಂಪಲ್. ನಮಗೆ ಈ ಒಂದು ಎಲ್ಲ ನಮ್ಮ ಈ ಪ್ರತಿಯೊಬ್ಬ ವಾಟ್ಸಪ್ ಯೂಸರ್ಸ್ ಆಗಿರೋದು ಎಲ್ಲರಿಗಿದೆ, ಯಾವೊಂದು ಮಿಸ್ಟೇಕ್ ಮಾಡಬಾರ್ದು. ಮತ್ತು ವಾಟ್ಸಪ್ ನಂಬರ್, ನಿಮ್ಮೊಂದು ವಾಟ್ಸಪ್ ನಂಬರ್ ಬ್ಯಾನದ ವಾಟ್ಸಪ್ ನಂಬರ್ ನೀವು ಅನ್ಬ್ಯಾನ್ ಯಾವ ರೀತಿ ಮಾಡೋದು ಅದನ್ನು ಕೂಡ ನಾನು ಈ ಒಂದು ಸಂಪೂರ್ಣವಾಗಿ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದೆ. ಸ್ವಲ್ಪ ವಿಡಿಯೋ ಲೆಂತ್ ಆಯಿತು, ಅದಕ್ಕೋಸ್ಕರ ನಿಮಗೋಸ್ಕರ ಸ್ವಲ್ಪ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಬೇಕಲ್ಲ, ಆ ಒಂದು ಕಾರಣಕ್ಕೋಸ್ಕರ ಅದತ್ತ ಈ ಒಂದು ವಿಡಿಯೋ ಮುಗಿಸ್ತೀನಿ. ಈ ಒಂದು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ಕೊಂಡ ಮುಂಚೆ ಪ್ರತಿಯೊಬ್ಬರು ಇರ್ತಾರೆ ನಿಮ್ಗೆ ಕೇಳೋದು ಏನಂದರೆ,
ಚಿಕ್ಕದಾಗಿ ಕಮೆಂಟ್ಸಲ್ಲಿ ಕಮೆಂಟ್ ಅದ್ರ ಜೊತೆ ಈ ಒಂದು ನಿಮ್ಮ ವಾಟ್ಸಪ್ ಫ್ರೆಂಡ್ಸ್ ಎಲ್ಲರೂ ಕೂಡ ಸೇರಿಬಿಟ್ಟು ತುಂಬ ಜನ ಪ್ರಾಬ್ಲಮ್ ಆಗ್ತಿದೆ, ಅವ್ರ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳಿ. ಯಾಕಂದ್ರೆ ತುಂಬ ಜನ ಹೊಸ ಸಿಮ್ ತೊಗೋತಾ ಇದ್ದಾರೆ, ಸಿಮ್ ತೊಗೋಬೇಡಿ ಅಂತೇಳಿ ಈ ರೀತಿ ಮಾಡಿ ಅವರೊಂದು ಸಿಮ್ ಅನ್ಬ್ಯಾನ್ ಮಾಡ್ಕೊಳ್ಳಿ ಅಂತ ಆಯ್ತಾ. ಇವತ್ತಿನ ವಿಡಿಯೋ ಮುಗಿಸ್ತೀನಿ. ಪ್ರತಿಯೊಬ್ಬರು ಟೆಕ್ಸ್ ಫ್ರೆಂಡ್ಸ್ ಜೀವನ ಮಾತ್ರ ಮತ್ತೆ ಸಿಗ್ತೀನಿ ಎಷ್ಟು ವಿಡಿಯೋದಲ್ಲಿ. ಅಲ್ಲಿವರಿಗೆ ಪ್ರತಿಯೊಬ್ಬರಿಗೆ ಇರ್ತೀನಿ, ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ, ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಎಲ್ಲರಿಗೆ.